ನಮಸ್ಕಾರ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂಥ ಕೃತ್ಯ. ಮದ್ದೂರು ಘಟನೆ ಇದು ಮೊದಲೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಾಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದನೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತಹ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ 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 ಪಾಠ ರೀ ಇವರಿಗೆ? ಮದರ್ಸಾದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಅವರು. ಮಸೀದಿಗಳು ಇದನ್ನೇ ಹೇಳ್ತಾರ ಅವರು. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭಗ್ನ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು, ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಇರ್ಬೋದು, ಇವತ್ತು ಶಿವಮೊಗ್ಗದ ರಾಗಿಗುಡ್ಡದ ಇರ್ಬೋದು, ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು, ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚತನ ಮಾಡ್ತಾ ಇದ್ದಾರೆ. ಯಾರು ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ? ನೀವು ಗೂಂಡಾಗಳದ, ರೌಡಿಗಳದ? ಸೊ ಇದು ಭಯೋತ್ಪಾದಕರದ ಕೇಸನ್ನು ವಾಪಸ್ ತಗೊಳ್ತಾರೆ ನೀವು. ಸೊ ಇದೇ ಕುಮ್ಮಕ್ಕು, ಇದೇ ಇವತ್ತು ಪ್ರಚೋದನೆ, ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಧರಣಿ ಇಲ್ಲ, ಇನ್ನು ಪ್ರತಿ ದಾಳಿ ಯಾರು ಕಲ್ಲೆಸಿತಾರೆ, ಯಾರು ಈ ರೀತಿ ಅಪಮಾನ ಮಾಡ್ತಾರೆ, ಪ್ರತಿ ದಾಳಿ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು. ಈ ರೀತಿಯ ಮಾನಸಿಕತೆ ನಿಲ್ಲಿಸದೇ ಇದ್ರೆ ಯಾರು ನಮ್ಮ ಹಿಂದೂ ದೇವತೆಗಳನ್ನ ಅಪಮಾನ ಮಾಡುವಂತವ್ರ ಮನೆ ಹೊಕ್ಕು ಹೊಡಿತೀವಿ ಅಂತನ್ನುವಂತದ್ದು ಹೇಳ್ತೀನಿ. ಇನ್ನು ಹಿಂದೂ ಸಮಾಜ ತಾಳ್ಮೆ ಮೀರಿದೆ. ಈ ರೀತಿಯ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂತನ್ನುವಂತದ್ದು ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಿಮ್ಮ ಬುಡಕ್ಕೂ ಬರುತ್ತೆ. ಮತ್ತು ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಸೌಹಾರ್ದ ಅಂತ ಅನ್ನುವಂಥದ್ದು ನಿಲ್ಲಿಸಿ, ನಿಮ್ಮ ಮನೆ ಒಳಗಡೆ ಇರುವಂತಹ ದೇವಸ್ಥಾನ ಮುಂದೆ ಗಂಟೆ ಬರ್ಸ ಕೂಡ ಕೊಡಲ್ಲ ಇವರು. ಇದೇ ರೀತಿಯ ತಾಳ್ಮೆಯಿಂದಿದ್ರೆ ಹಿಂದೂ ಸಮಾಜ ಇನ್ಮೇಲೆ ಎಚ್ಚರಿಕೆಯಿಂದಿರಬೇಕು, ಸಿಡಿದೇಳಬೇಕು, ಪ್ರತಿಭಟಿಸಬೇಕು, ಅವರ ಜೊತೆಗೆ ವ್ಯಾಪಾರ ವ್ಯವಹಾರ ನಿಲ್ಲಿಸಬೇಕು. ಅವರನ್ನು ಇಂಥ ಗೂಂಡಾಗಳ ಪ್ರವೃತ್ತಿಯ ಮಾನಸಿಕತೆಯನ್ನ ಇವತ್ತು ಎಲ್ಲಿ ಇದ್ರೂ ಕೂಡ ಅದನ್ನು ಪ್ರತಿಭಟನೆ ಮನೋಭಾವದಿಂದ ಹಿಂದೂ ಸಮಾಜ ಬೆಳೆಸ್ಕೊಳ್ಬೇಕು, ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮದ್ದೂರು ಘಟನೆ ಇದೊಂದು ಪಾಠ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.